ತಿನ್ಕೊಂಡು ಬಂದಷ್ಟದ ಐತಲ್ಲ ಊಟ ಮಾಡ್ಕೊಂಡ್ರೆ ನಾವು ಮನೆ ಕಡೆ ತಿಲ್ವಾ ಬೆಳಗಾನ ಹಿಂಗೆ ಹೊಡೆದೋಣ ನಿದ್ದೆ ಮಾಡ್ಬಾರ್ದ ನಾನು ಕುಳ ಕುಳ ಹೂ ಮಳಿ ಕೊಕ್ಕ ಬಿಡ್ರಿ ಚು ಕಡೆ ಹಾಕಿಲ್ಲ ಏನವ ಕಣಪ್ಪ ಊಟ ಮಾಡ್ಕೊಳ್ದಾನೆ ಅದೇ ಕೂತಿದೀಯೇ ಬಾ ಊಟ ಮಾಡ್ಕೊ ಬಾ ಅಲ್ಲನ್ ಬರ್ಲಿರವ ಅವಳು ನೀನು ಇನ್ನು ಬೈಕ್ ಕೂತಿದ್ದಲ್ಲ ಹುಡ್ದನೆಯೇ ಬಾ ತಿನ್ಬಿಟ್ಟು ಬಿತ್ಕೋ ಅವಳೇನೋ 2 ಮೈ 3 ಮೈ ಆಗಿರ್ಬೇಕಂತ ಇಷ್ಟಕ್ಕೆ ನೋಡ್ ಮಾತಾಡವ ನೀನು ಉಂಡ್ಲವ ಅಯ್ಯೋ ನನ್ನ ಎದುರಿಗೆಯ ತಟ್ಟಿಗೆ ನಾನೆಯ ಆಟೋಟ್ ಬಾಡ ಹಾಕಿ ಆಟೋಟ್ ಕಬಾಬ್ ಹಾಕಿ ಮುರಿ ಬಡ್ನೆಸರು ಬಾಡ ಹಾಕಿ ಅಷ್ಟು ಅನ್ನ ಇಕ್ಕಿ ಕುಣಿಸಿವ್ನಿ ತಿಂದವಳೆ ನಿನ್ಗೆ ತಿಂದಿಲ್ಲ ಅಂತ ಅಂದ್ಲ ಕಲ್ಸ್ಬಿಟ್ಟೆ ಕಲಳೆ ಕಲ್ಸ್ಬಿಟ್ಟೆ ಮುಚ್ಚವ ಕತೆ ಏನ್ ಮಾರ ಏನು ನರ ನಕ್ಲ ಕತೆ ಅವಳು ನನಗೆ ಗೊತ್ತಿಲ್ಲ ಅವಳು ಬುದ್ಧಿ ಅಯ್ಯೋ ಉಂಡನೆ ಇದ್ದಲ್ಲ ತಿಂದ್ರು ಪಾಪನ್ ಬಿಡ್ತಾರ ಅದಕ್ಕೆ ಅದಕ್ಲ ಪಾಪ ಅಂತಲ್ಲ ಕಣವ ಊಟ ಮಾಡಿಲ್ಲ ಅಂತ ಅವಳಂತಾಳೆ ನೀನ್ ಮಾಡಿದಿ ಅಂತ ಹೇಳ್ತಿದ್ದಿಲ್ಲವ ನೀನು ಯಾರು ನಂಬಿ ಯಾರು ಬಿಡದವ ಕಣಪ್ಪ ನನ್ನ ಮಾತ್ಮೇಲೆ ನಂಬಿಕೆ ಇಲ್ಲ ನಿನ್ಗೆ ಅವಳ ಮಾತ್ಮೇಲೆ ನಂಬಿಕೆ ಅಲ್ವಾ ಸರಿ ನಡಿಯವ ಅದನ್ನೇ ವಟ ವಟ ಅನ್ಸಿ ನಡಿ ಊಟಕ್ಕೆ ಕೊಡು ಬಾ ಸರಿ ಅವ ಏನವ ಸಾರ್ ಇದು ಕಾಳು ಕಣಪ್ಪ ಎಳೆಕಾಳು ಬಾಡಿ ಸುತ್ತಕಬವ ಅದೇಕಲ್ಲ ತಮಾಷೆ ಮಾಡ್ತಿದ್ಯವ ನೀನು ಹೆಂಗ್ ಖಾಲಿ ಆಯ್ತು 3 kg ಚಿಕನು 1 kg ಮಟನ್ ತಗೊಂಡು ಕೊಟ್ಟು ಕಳ್ಸೀನಿ ಖಾಲಿ ಆಗೋಯ್ತಾ ಹೋಗ್ಲಿ ಬರೀ ಸಾರನ್ನ ಬಿಟ್ಕೊಬವ ಕಣಪ್ಪ ಒಂದು ನಿನ್ವಿಲ್ಲ ನಿಮ್ಮ ಅಪ್ಪನಿಗೆ ಬಳ್ದಾಕೊಟ್ಟೆ ಹಂಗೆ ಮಾಡ್ತಿದ್ದ ಕಣವ ಚೆನ್ನಾಗಿ ಮಾಲನ್ನು ಊಟ ಮಾಡಿಲ್ವಂತಲ್ವ ಅವ್ನ ಬಗ್ಗೆ ತಲೆ ಕೆಡ್ಸ್ಕೊಬಿಡಕತ್ತೆ ಅವ್ನು ಉಂಡಾಡಕತ್ತೆ ನಿನ್ಗೆಪ್ಪ ನಾಳೆ ನಡೆದು ಒಂದು ಅರ್ಧ ಚಿಕನ್ ತಂದು ಮಾಡ್ಕೊಡಂತೆ ಏನವ ನಿನ್ಗೆ ಬುದ್ಧಿ ಇದ್ದವ ನಿನ್ಗೆ ಒಂದು ಚೂರೇ ಅಲ್ಲ ಕಣವ ಮಗನಿಗೂ ಮಡ್ದಂಗೆ ನೀನು ಅದು ಹೆಂಗವ ಹೋಗ್ಲಿ ನನ್ನ ಪಾಡಿಲಿ ಕಣವ ಮಾಲನ್ಗೂ ಈಗ ಉಂಡಿಲ್ವಂತೆ ಕಣವ ಅವಳುವೆ ಅದಕ್ಕೆ ಏನಿನ್ ಬಾಡ ತೋಡ್ಕೊಂಡು ತಿನ್ಕೊಬಿಟ್ನ ನಾನೇ ಬಾಡ ನೀನು ತಂದಿರ ಬಾಡ 3 kg ಅಪಾಟಿ ಇತ್ತು ಬಾಡು ಈ ಪಾಟಿ ಇತ್ತ ಈ ಪಾಟಿ ಒಂದು ಪಾಟಿ ಇತ್ತು ಕಲ್ಲ 1 kg ಮಟನ್ ಅಪಾಟಿ ಇದ್ದದು 1 kg ಮಟನ್ ಅಪಾಟಿ ಇದ್ದದ್ಲ ಅದು ಒಂದು ಪಾಟಿ ಇತ್ತು ಕಲ್ಲ ಅಷ್ಟೇ ಹುಡಿಯ ಸುಣ್ಸು ಹಾಕೋದು ನಿಮ್ಮ ಅಪ್ಪ ಆಮೇಲೆ ನಿಮ್ಮ ಇವಳು ರತ್ನಿ ನಿಮ್ಮ ಅಂಜಿರು ನಿಮ್ಮ ಅಮ್ಮ ಆಮೇಲೆ ನಿಮ್ಮ ಎತ್ತಿ ನಾನು ಒಂಚೂರು ರಸ ಬಿಟ್ಕೊಂಡೆ ಒಂದು ಅರ್ಧ ಇಷ್ಟ ಪಾಟಿ ಇಟ್ಟು ಇಟ್ಕೊಂಡೆ ಉಂಡೆ ಒಂದು ಪೀಸ್ ತಿಂದಿದ್ರೆ ನಾನು ಬಾಯಿಸಿದ ಹೋಗಿ ಯಾಕೋ ಒಂದು ಪೀಸ್ ಬಾಯಿ ಹಾಕಿದ್ರೆ ಏನು ನಿಮ್ಮ ಬಾಡ ಹಾಕಿಲ್ಲ ಅಂತ ಅನ್ಕೊಳ್ತೀರ ಹಕ್ಕ ಪಕ್ಕರು ಹಿಂಗೆ ನಿಂತ್ಕೊಂಡು ಆಡ್ತಾ ಕೂತಿದ್ಯಲ್ಲ ಏನವ ನೀನು ಬಿಸ್ತಲ್ಲಿ ಬೆಂಕಿಲೆಲ್ಲ ಕಷ್ಟಪಟ್ಟು ದುಡ್ಕೊಂಡ್ ಬರೋನು ನಾನು ಒಂಚೂರು ಸಾರು ಎತ್ತು ಮಾಡಿದ್ದಾನೆ ನೀನು ಬರೀ ಸಾರು ಕೊಡ್ತಿದ್ದಲ್ಲ ಉಣ್ಬೋದವ 1,000 ರೂಪಾಯಿ ಖರ್ಚು ಮಾಡೀನಿ ಬೇಡ ಕಣವ ಹೋಗ್ಲಿ ಬಾಡೆ ಬೇಡ ನನಗೆ ಒಂದಿಷ್ಟು ಸಾರಾದ್ರೆ ಬೇಕು ಅಲ್ವವ ಏನವ ನೀನು ಬತ್ತ ಹಿಂಗೆ ಇಷ್ಟು ಚೀಪ್ ಬುದ್ಧಿ ಕಲ್ತ್ಕೊತಿದ್ದಲ್ಲವ ಬಾಡ್ನಲ್ಲಿ ಏನವ ಮಾಡಿದೆ ನೀನು ಎಲ್ಲರಿಗೂ ಹಣ್ಣು ಸಿಕ್ಬೇಕು ಕಣವ ನೀನು ಹಿರಿಯೊಳಗೆ ಇದ್ಕೊಂಡು ಅಲ್ಲೋಡ್ರೆ ಮಾಲ ಊಟ ಮಾಡಿಲ್ಲ ಅಲ್ಲ ಎಲ್ಲಾನು ಗುಡ್ಡಿ ಹಾಕೊಂಡು ನನಗೆ ದೈ ಕಡೆದಲ್ಲಪ್ಪ ದಯ್ಯ ತಿನ್ಕೊಂಡೆ ಯಾರಿಗೂ ಕೊಡಬೇಡ್ದು ಅನ್ಬಿಡು ಒಬ್ಬಳೇ ತಿನ್ಕೊಂಡೆ ನನಗೆ ಬರ ಅಲ್ವಾ ಎಟ್ಟೆ ಬಂದದೆ ನಮ್ಮ ಊರ ಮನೆ ನಮ್ಮ ಅಪ್ಪನ ಮನೆ ಬಾಯಿ ತಿನ್ಸಿದಾರೆ ನನಗೆ ನೀ ತಂದ್ಕೊಡಿ ಬಡ್ಡೆ ತಿನ್ನೋದು ಕ್ವಾ ಅದಕ್ಕೆ ತಿನ್ಕೊಬಿಟ್ಟೆ ಕತೆ ಕ್ವಾ ಉಣ್ಕೊ ಮಾನ ಮರ್ಯಾದಿ ಚೂರು ಇಲ್ಲ ಕಣವ ಮಾನ ಮರ್ಯಾದಿ ಥೂ ಎಂಥ ಬುದ್ಧಿ ಕಲ್ತ್ಕೊಂಡು ಕಲಿಬೇಕನವ ನಾನು ಬೇಕಾದಷ್ಟು ಬುದ್ಧಿ ಕಲಿಬೇಕು ನಾನು ಎಲ್ಲ ಕಣವ ಇಷ್ಟೊತ್ತರ ತಂದು ಮಾಡಿದ್ರು ಗಂಡನಿಗೆ ಹೇಳ್ತೀವಿ ಊಟ ಇಲ್ಲ ಅಂದ್ರೆ ಮನೆಯೊಳಗೆ ಏನವ ಏನು ಗಂಡನಿಗೆ ಹೇಳ್ತೀವಿ ಊಟ ಇಲ್ಲ ಅಂದ್ರೆ ಹೆಂಗವ ಇರಬೇಕು ತಂದ್ಕೊಟ್ಟು ಚೆನ್ನಾಗಿ ಮಾಡ್ತಾಯಿದ್ದೆ ಬಿಡು ಬತ್ಪತ್ತ ನೀನು ನನ್ನ ಮಾಲ ಹೇಳಿದ್ರು ನಂಬ್ತಿತ್ತಿಲ್ಲ ಹೇಳ್ಬಿಟ್ಲಾ ಇನ್ನೇನೇನು ಹೇಳಿದ್ಲು ಎಲ್ಲನೂ ಇದು ಮಾಡು ಹೋದ್ರು ಇನ್ನೇನು ಹೇಳಿದ್ಲು ಜಗಳಾಡು ಹೋಗು ಬಾರ್ ಕೊಡ್ಲಿಲ್ಲ ಅನ್ನ ಕೊಡ್ಲಿಲ್ಲ ಅಂತ ಹೇಳಿದ್ಲ ಹೇಳು ಹೊಲ ಹೋದ್ರು ನೀನು ಇರ್ತಿ ಬಾರ್ಗಳು ಹೆಂಗೆ ಮನೆ ಒಳಗಡೆ ಕುತ್ಕೊಂಡು ಬಾರ್ ತಿನ್ಕೊಳ್ಳಿ ಯಾರು ಹಂಚಿಕೋದು ಯಾರು ಹಂಚಿಕದ್ಲ ಎಲ್ಲಾನು ಕೂರ್ಕೊಂಡು ಅವಳೆ ತಿನ್ಕೊಂಡವಳಲ್ಲ ನಾನು ನೀನು ಇರ್ತಿ ತಿನ್ಕೊಂಡವಳೆ ಅಂದ್ರೆ ನೀನು ಪಾಪ ಬಂದ್ಬಿಡಕಿಲ್ವಾ ಚಾಡಿ ಹೇಳ್ದಂತ ಅನ್ಕೊತಿದ್ವಿ ಅದಕ್ಕೆ ನಾನು ಹೇಳಿಲ್ಲ ಹೇಳ್ಬಿಡಕನವ ಅನ್ನಾನು ಕಲ್ಲ ಮಲ ಮಲ ಏನ್ ಮಲ ಊಟ ಮಾಡ್ದ ಇಲ್ಲ ಊಟ ಮಾಡಿಲ್ಲ ಸುಳ್ಳು ಬೇಡ ಸುಳ್ಳು ಹೇಳಿದ್ರು ನಿನ್ನ ತಿಂದು ನೋಡು ಹೆಂಗಿದ್ರು ಕತ್ತೆ ಹೆಂಗೆ ಅಕ್ಷರ ಮನೆ ಕತ್ತೆ ಸಾಕೊಂಡಿವ್ರ ಅಂತ ಸಾಕೊಂಡಿವಿ ತಿಂದು ಇರ ಬೋಸಿಲ್ಲ ಬಾಡೆ ಅಂತ ತಿಳ್ಕೊಂಡಿರ ಬಾಡೆಗಳು ಬೈತ ನಿನ್ಗೆ ನೀನು ಬಾಡೆ ಎಟ್ಟೆ ಬಂದಿತ್ತ ದೈ ಹಿಡ್ಕೊಂಡಿದ್ದ ನಿನ್ಗೆ ರಾಕ್ಷಸಿ ಇರ ಬಾಡೆ ನನ್ನ ಮಗನಿಗೂ ಬಿಡ್ದಂಗೆ ಗೋರ್ಕ ತಿನ್ಕೊಂಡವಳೆ ಹೋಗ್ಲಿ ಹೆಸ್ರುಂಡಿದಾರೆ ಬಿಡಿವೆ ಇಲ್ಲ ಕೊನ್ನತ್ತೆ ನಾನು ಅನ್ನು ತಿಂದಿಲ್ಲ ಕಬಾಬು ಬೇಯಿಸಿದಾಗ ತಿನ್ಬೇಕು ಅಂತ ಮುತ್ತಿದ್ಕೆ ನೀವು ಮುಟ್ಬೇಕ ತೆಗಿ ಅಂತ ಬೈದ್ಬಿಟ್ರಲ್ಲ ಮೊದಲು ನತ್ನಾಕ ತಿನ್ಬೇಕು ಆಮೇಲೆ ನೀನು ತಿನ್ಬೇಕು ಅಂದ್ಬಿಟ್ಟು ಆಮೇಲೆ ಕೈತ್ಕೊಂಡು ಕೊಡಕ್ಕೆ ಹೋಗಿ ಬೈದಿಕ್ಕೆ ಎಣ್ಣೆ ತೊಳ್ಬಿಟ್ಟು ಕಲ್ತ್ಬಿಟ್ರಿ ನಾನು ಊಟನೇ ಮಾಡಿರೋ ಹೊಟ್ಟೆ ತಿತ್ತದೆ ನಾನು ಊಟ ಮಾಡಿಲ್ಲ ಅಯ್ಯೋ ಮನೆ ಹಾಳಿ ನಿನ್ನ ಹೊಟ್ಟೆ ಸಿಡ್ದೋಗ ನಿನ್ನ ಹೊಟ್ಟೆ ಹಾಳಾಗ ಅಷ್ಟು ನಿನಗೆ ಬೇದಿವಂತಿ ಕಾಣಿಸ್ಕೊಳ ಅಷ್ಟೊಂಥರ ಬಾಳ ತಿನ್ಬಿಟ್ಟು ತಿಂದಿಲ್ಲ ಅಂತಿದ್ಯಲ್ಲ ನೀನು ಆ ಹೊಟ್ಟೆ ಕನ್ನ ತಿನ್ನಕ್ಕಿಲ್ವ ನೀನು ಸಾಕು ಚಂದ ಅಂತ ಮಾತಾಡುವ ನೀನು ಏನು ತಿಂದಿರ ಅಂತ ನೀನು ತಿಂದಿದಿ ಅಂತಿದ್ದಿ ಹೆಂಗವ್ ತಿಂದು ನೀನೇ ಮುಟ್ಬೇಡ ಅಂತ ಅಂದಿ ಅಂತಲ್ಲ ಹೆಂಗೆ ನಾನು ಮಾತಾಡ್ತಾವನಿ ತಾನೆ ನನ್ನ ಮಾತು ನಿನ್ಗೆ ಹಿಡಿತಾ ಇಲ್ಲ ನೀನು ಎಷ್ಟಿ ಮಾತು ಹಿಡಿತಬೇಕಲ್ಲ ಉಂಕಂಡ್ರಲ್ಲ ಎಡ್ತಿರು ಬರೋ ಗಂಟೆ ನಿಮ್ಮ ಅವತಾರಗಳು ಆಮೇಲೆ ಇಂಜ
ಅಲ್ವಾ ಎರ್ತಿ ಮಾತು ಹೊಪ್ಕೊಬಿಟ್ಟೆ ನಾನೆಲ್ಲ ಹೊಪ್ಕೊತಿಲ್ಲ. ನನಗೆ ಒಡೆ ಬರವ 1,000 ರೂಪಾಯಿ ಖರ್ಚು ಮಾಡಿಬಿಟ್ಟು ಗಂಡನಿಗೆ ಇರ್ತೀವಿ ಊಟ ಇಲ್ಲ ಈ ಮನೇಲಿ ಅಂದರೆ ನಾನು ಯಾಕೆ ಖರ್ಚು ಮಾಡಬೇಕು ನಾನು ಅಣ್ದಿರಂಗೆ ಬುದ್ಧಿ ಕಲಿಬೇಕು. ಅಣ್ದಿರು ಒಂದು ಮನೆಗೆ ಬದುಕ್ತಂದ್ರೆ ಹೆಚ್ಚಾಗಿ ತರಬೇಕಾಗ್ತಂತ ಬದುಕನೇ ತರಲ್ಲ ಎಡ್ತಿರಿಗೆ ಗುಟ್ಗುಟ್ಟೆ ಕಾಸಲ್ಲಿ ಹೊರಗಡೆ ಕರ್ಕೊಂಡು ತಿನ್ಸ್ಕೊಬೋತಾರೆ. ನಾನು ಇವಳನ್ನ ಮಾಲವನ್ನ ಮನೇಲಿ ಬಿಟ್ಕೊಂಡು ನಾನಿದ್ರೆ ನೀನು ಹಿಂಗೋ ಮಾಡಿದ್ದು ನಮ್ಮ ಅವ್ವದೆ ಅಂತ ತಿಳ್ಕೊಂಡಿದ್ದೆ. ನೀನು ಉಣ್ಣಕ್ಕೆ ತಿನ್ನಕ್ಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದಿಲ್ಲವ ನೀನು. ನೋಡವ ತರೋದು ನಾನು ಬರೋದು ನಾನು ಇನ್ನೂ ಒಂಚೂರು ಸಾಕಾಗಲ್ಲ ತರಿಸ್ಕೊ. ಅದನ್ನು ಬಿಟ್ಬಿಟ್ಟು ನೀನು ಮಾಲಕ್ಕೆ ಮಾಡ್ದಂಗೆ ನೀನು ಮಾಡ್ಕೊ ಹೋದ್ರೆ ನಾ ಸುಮ್ಮನೆ ಆಯ್ತಿಲ್ಲ. ಅಣ್ದಿರು ಎತ್ಬಿಟ್ಟು ನಾನು ಕಟ್ಬಿಟ್ಟಿದ್ದೇವ ನೀನು. ಅಣ್ದಿರ್ತೀರ ಅಂತಿದ್ದಿ ನಾನು ಇರ್ತಿದ್ದಿ ಕಂಡ್ರೆ ಯಾವ ಹಿಂಗಾಡಿ ನೀನು ತರೋವು ನಾನು ಕಣವ ಅಣ್ದಿರ್ತಾರಲ್ಲ ಬೇಡ ಕಣವ ಅಣ್ದಿರ್ ಕೈಲಿ ಒಂದು ದಿವಸ ಮಠ ತರ್ಸ್ಕೊಬಿಡೋ ಸಾಕು ನೀನು ತರ್ಸ್ಕೊಬಿಡವ. ನಾನು ಅವ್ರು ಬೇರೆ ಇಲ್ಲ ನೀನು ಬೇರೆ ಇಲ್ಲ ಎಲ್ಲ ಉಂಡ್ಲಿ ತಿನ್ಲಿ ಅಂತ ಮೈ ಮುರಿದು ಕೆಲಸ ಮಾಡ್ಕೊಂಡು ತಂದು ಹಾಕಿದ್ರೆ ನನಗೆ ಊಟ ಇಲ್ಲ ಮಾಡಿದ್ದಿಲ್ಲ. ಹೋಗಿ ಉಣ್ಣೋಗು ಬೆಳೆ ಕಳ್ಸೋದಂಗೆ ಬೇಡಕತ್ತೆ ಹೋಗಿ ಉಣ್ಣೋಗು ನೀನೇ. ಇದಾಗೋಯ್ತು ಕಾಲ ತರ್ಸ್ ಮಾಡೋದು ಅಲ್ಲಿಗೆ ಏನು ಮಾಡ್ಬೇಕವ ಬಲ ತಿಂತಾಳಂತ ಅವಳಿಗೆ ಬರವ ಹೋಗವ ನೀವು ಒಂಚೂರು ಮುನ್ಸತ್ ಹೋಯ್ತದ ಊಟ ಬೇಡ ಪಾಠ ಬೇಡಕತ್ತೆ ಕೂದು ಗಂಧ ಬತ್ತೆ ಅದನ್ನ ಉಣ್ಣದಪ್ಪ. ಯಾವ ಊಟ ಮಾಡಿ ಏನು ನಡಿಬಿತ್ಕೋ ಇಲ್ಲ ಅದನ್ನ ಉಣ್ತೀನಿ ನೋಡು ಹೆಂಗ್ ಮಾತಾಡೋನು ಎಲ್ವಾ ಸಾಕಿ ಸಲುವಿರೋದು ನಾನು. ಅಲ್ಲ ಏನೋ ಎಪ್ಪಟಿ ಬರ್ತಂದು ಕೊಡಿ 10 ಕೆಜಿ ತಂದಿಲ್ಲ 3 ಕೆಜಿ ಚಿಕನ್ 1 ಕೆಜಿ ಮಟನ್ ತಂದವ್ರೆ. ಏನೋ ಎಷ್ಟು ಜನ ಹಂಚ್ಬೇಡವ ಮನೆ ಒಳಗೆ ತಿಂದಿರೋ ನಂಗೆ ಆಡ್ತಾನೆ ತಿಂದಿರೋ ಎತ್ತಿ ಮಾತು ಕಟ್ಕೊಂಡು ಊಟ ಮಾಡು ಹಾಕುಯ್ತೆ ಮಲ ಊಟ ಮಾಡು ಊಟ ಮಾಡ್ತೀನಿ ನೀನು ಊಟ ಮಾಡು ಯಾಕಂದ್ಮಲ ಅಷ್ಟು ಬಾಡ್ ತಂದು ಕೊಟ್ರು ನಿನಗೂ ನನಗೂ ಸಾರು ಮಡಗಿಲ್ವಲ್ಲ ಇವರು. ಈ ಬಡ್ಡಿ ಹೈಕ್ಳು ನಮ್ಮ ಕಷ್ಟ ಸುಖಕ್ಕೆ ಆಧಾರ ಇವರು ಆಧಾರ ಇವರು. ಅವ್ವ ನಂಬಿಕೆ ದ್ರೋಹಿ ಹಂಗೆ ನನಗೆ ಮೋಸ ಮಾಡ್ತಾವಳಲ್ಲ ಅವ್ವ ಅನ್ಕೊಂಡು ನಾನು ಇದ್ದಿದ್ದಕ್ಕೆ ನನಗೆ ಮೋಸ ಮಾಡ್ತಾ ಕೂತಾವಳಲ್ಲ. ಹಣ್ದಿರ್ಕೊಂಡ್ರೆ ಅಷ್ಟು ಮಟ್ಕಿರ್ತಾಳೆ ಅಲ್ಲ ನಾನು ಇರ್ತಿ ಏನು ಮಾಡಿದ್ಲು ಬೂದು ಗಂಡ ತಿಕ್ಕಿಲ್ಲ ನತ್ನಕವನೇ ಚೆನ್ನಾಗಿರ್ಲಿ ನತ್ನಕ ಬತ್ತೋದಿ ಅಲ್ವಾ ಅಕ್ಕೆ ಎತ್ತಾಗೆ ತಿನ್ಬೇಕಂತೆ. ದಾದುಟ್ರು ಎಲ್ಲಿದ್ದಾರಂತೆ ಎತ್ತಾಗೆ ಬಾದು ಹಣ್ಣುಗಳು ತೊಪ್ಪುಗಳು ಎಲ್ಲನೂ ತಿನ್ನಿ ಆಗ ಪಾಪ ಕೆಂಪಾಗಿರ್ತದೆ ಅಂತ ಹೇಳಿದಾರಂತೆ. ಅದಕ್ಕೆ ಅವರೇ ತಿನ್ಲಿ ಬೂದು ಗಂಡ ತಿಕ್ಕಿಲ್ಲ ನಾವು ಅನ್ನನೇ ಉಣ್ಣದ ಬೂದು. ನೀವು ಹಿಂಗಾಡ್ಕೊಂಡು ಕೂತ್ಕೊಂಡೆ ಹಿಂಗಾಗಿರೋದು ಅವಾಗಿಲ್ಲ ಬೂದು ಉಣ್ಣು ಉಣ್ಣು ಅನ್ನ ಉಣ್ಣು ಸಾಕು ಬಿಡು ಮಲ ಯಾಕೆ ಊಟ ಸೇರ್ತಿಲ್ಲಕತ್ತೆ ತಪ್ಪ ಉಣ್ಕೋ ಬಿಡು ಮಲ ಸಾಕತ್ತೆ ನೀನು ಉಣ್ಣುಕೋ ಆಚ ಕಡೆಗೆ ಊಟ ಮಾಡು ಮಲ ನೀನು ಬೇಡಕತ್ತೆ ನೀನು ಊಟ ಮಾಡ್ಕೊ. ಆಯ್ತು ಬೂದು ನಾನು ಊಟ ಮಾಡ್ತೀನಿ. ಎಂಥ ಬೇಜಾರಾಗೋಯ್ತು ಜೀವನ. ಹಂಗೆ ಅವಣೆ ಬರ ಉಂಡಿ ತಿನ್ಲಿ ಅಂತ ತಂದ್ಕೊಟ್ರೆ ನಮಗೆ ಇಲ್ದಂಗೆ ಮಾಡ್ತಾರಲ್ಲ ಇವರು. ಎಂಥವ್ರಿಗಾದ್ರೂ ಎಷ್ಟು ನೋವಾಗ ಬೇಡ ನನಗೆ ಬೇಕಾದ್ರೆ ಏನು ಕೊಡಿದ್ರು ಚಿಂತೆ ಮಾಡಿಕ್ಕಿಲ್ಲ ಪಾಪ ಮಾಲ ಎಷ್ಟು ಬೇಜಾರಾಯ್ತದೆ. ಅಲ್ಲ ಹೊತ್ತಿಗೆ ಮನುಷ್ಯರು ಇವಳು ಮನಸ್ಸಿ ಅಲ್ವಾ ಅವ್ನ ಲೆಕ್ಕದಲ್ಲಿ ಇವಳು ಮನಸ್ಸಿ ಅಲ್ಲ ನಂಗೆ ಅದೇ ಬಿಡು. ನಾನು ಪಾಪ ಪೆದ್ದಿ ಕಟ್ಕೊಂಡು ಏನಂದ್ರೆ ಅಂದರೆ ಬೈಯೋದು ಕೆಲಸ ಮಾಡು ಆ ಕೆಲಸ ಮಾಡು ಈ ಕೆಲಸ ಮಾಡು ಅವ ಹೇಳ್ದಂಗೆ ಕೇಳು ಅಂತ ಇವರು ಇಂಥ ಮೋಸ ಮಾಡ್ತಾರಲ್ಲ ಇವರು. ಎಂಥ ಅವ್ರ ಬುದ್ಧಿ ತೋರಿಸ್ತಾರೆ ಇರಲಿ ಮುಂದಕ್ಕೆ ಅವ್ರು ಮರಿಯಬ್ಬ ಪಾಪ ಇಲ್ಲ ನಮ್ಮ ಅವ್ವ ಚೆನ್ನಾಗಿ ನೋಡ್ಕೊತದೆ ಅಂತಿದೆ ಆಮೇಲೆ ಕೂತಿದ್ದೆಲ್ಲ ಅಕ್ಕ ನಾನು ನೋಡ್ತಾ ಕೂತೀವಿ ನೀನು ಊಟ ಮಾಡಿದ್ರೆ ನಾನು ಊಟ ಮಾಡ್ತೀನಿ. ಆಯ್ತು ತಿನ್ನು ಸುಮ್ಮನೆ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಳ್ಳಿ ಲೈಫ್ ಟೂಗೂ ಸಪೋರ್ಟ್ ಮಾಡಿ.